हरिः ओम्। सहनां भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये द्वितीये पादे नवसूत्रात्मकेऽस्मिन् षष्ठे प्रकृतैतावत्वाधिकरणे तस्मिन् अधिकरणे उपनिबद्धं प्रथमं सूत्रं। तस्मिन् अधिकरणे नव सूत्राणि वर्तन्ते। तत्र प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वाविंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वाविंशं सूत्रं तद्भाष्यभागं च यथाचार्यानुग्रहं विचारयामः। इदानीं श्रीमच्छङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ काषाय वस्त्रं कमनीयकान्तिं प्रशान्तचित्तं परिपूर्णप्रज्ञं देवादिभिर्वन्दितपादपद्मं वन्दे निशं शङ्करदेशिकेन्द्रम्। ॐ काषाय वस्त्रं कमनीयकान्तिं प्रशान्तचित्तं परिपूर्णप्रज्ञं देवादिभिर्वन्दितपादपद्मं वन्दे निशं शङ्करदेशिकेन्द्रम्। वन्दे निशं शङ्करदेशिकेन्द्रम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये द्वितीये पादे षष्ठं प्रकृतैतावत्वाधिकरणम्। इदानीं तस्मिन् अधिकरणे उपरिबद्धानि सर्वाणि नवसूत्राणि एकवारं पठामः। ॐ
ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ತತೋ ಬ್ರವೀತಿ ಚ ಭೂಯಃ ಓಂ ತದವ್ಯಕ್ತಮಾಹಿ ಓಂ ಅಪಿ ಚ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ ಓಂ ಪ್ರಕಾಶಾದಿವಚ್ಚ ವೈಶೇಷ್ಯಂ ಪ್ರಕಾಶಶ್ಚ ಕರ್ಮಣ್ಯಭ್ಯಾಸಾತ್ ಓಂ ಅತೋನಂತೇನ ತಥಾ ಹಿ ಲಿಂಗಂ ಓಂ ಉಭಯವ್ಯಪದೇಶಾತ್ ತ್ವಹಿ ಕುಂಡಲವತ್ ಓಂ ಪ್ರಕಾಶಾಶ್ರಯವದ್ವಾ ತೇಜಸ್ವಾತ್ ಓಂ ಪೂರ್ವವದ್ವಾ ಓಂ ಪ್ರತಿಷೇಧಾಚ್ಚ ಇಮಾನಿ ತಾನಿ ಸರ್ವಾಣಿ ನವಸೂತ್ರಾಣಿ ತಸ್ಮಿನ್ ಪ್ರಕೃತೈತಾವತ್ವಾಧಿಕರಣೆ ಉಪನಿಬದ್ಧಾನಿ ಆಚಾರ್ಯೇಣ ಬಾದರಾಯಣೇನ ಭಗವತಾ ಇದಾನೀಂ ಪ್ರಕೃತಂ ಸೂತ್ರಂ ತಸ್ಮಿನ್ ಅಧಿಕರಣೆ ಪ್ರಥಮಂ ಸೂತ್ರಂ ದಿವಾರಂ ಪಠಿತ್ವಾ ಅನ್ವಯಂ ದೃಷ್ಟ್ವಾ ಅನಂತರಂ ಭಾಷ್ಯಭಾಗಂ ಪಶ್ಯಾಮಃ. ಓಂ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ತತೋ ಬ್ರವೀತಿ ಚ ಭೂಯಃ ಓಂ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ತತೋ ಬ್ರವೀತಿ ಚ ಭೂಯಃ. ಹೀಗೆ ಬಿಡಿಸ್ಬೇಕಾಗಿ ಹೇಳ್ಬೋದು, ಆದರೆ ಸೂತ್ರ ಹೇಳುವಾಗ ಒಟ್ಟಿಗೆ ಹೇಳಬೇಕು. ನಾವು ಅರ್ಥ ಮಾಡ್ಕೊಳ್ಳುವಾಗ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ತತೋ ಬ್ರವೀತಿ ಚ ಭೂಯಃ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರಕೃತಂ ಏತಾವತ್ವಂ ಹಿ ಪ್ರತಿಷೇಧತಿ ತತಃ ಭೂಯಃ ಬ್ರವೀತಿ ಪುನಃ ಬ್ರವೀತಿ ಆವರ್ತಂಚ ಬ್ರವೀತಿ ಎಲ್ಲ ಒಂದೇ. ಭೂಯಃ ಪುನಃ ಆವರ್ತಂ ಎಲ್ಲ ಒಂದೇ. ಅಂದ್ರೆ ಏನು? ಪ್ರಕೃತವಾಗಿರ್ತಕ್ಕಂಥ ಇಷ್ಟು ಎಂಬುದನ್ನೇ ಅಲ್ಲಗಳೆಯುತ್ತದೆ ಅಲ್ವೇ ಅಂತ. ಮತ್ತು ಆದ್ದರಿಂದಲೇ ಇಲ್ಲಿ ಪುನಃ ಮತ್ತೆ ಹೇಳಿರುತ್ತದೆ. ಯಾವುದನ್ನ? ಆ ಅಲ್ಲಗಳೆಯುತ್ತದೆ ಅಂತ ಹೇಳಿದ್ರಲ್ಲ, ಪ್ರತಿಷೇಧ. ಆ ಪ್ರತಿಷೇಧ ವಾಕ್ಯವನ್ನ ಇಲ್ಲಿ ಪುನಃ ಹೇಳಿದ್ದಾರೆ, 2 ಸಾರಿ ಹೇಳಿದ್ದಾರೆ. ಇದು ಈ ಸೂತ್ರದ ಅರ್ಥ. ಇದರ ಒಂದು ಭಾಷ್ಯ ಭಾಗ ಎಲ್ಲವೂ ಕೂಡ ವಿಸ್ತಾರವಾಗಿ ಭಗವತ್ಪಾದ ಶಂಕರರು ಅನುಗ್ರಹ ಮಾಡಿದ್ದಾರೆ, ನಾವು ನೋಡಿದ್ದೇವೆ. ಅವರ ಒಂದು ಅನುಗ್ರಹ ನಮಗೆ ಸ್ವಲ್ಪ ಅರ್ಥವಾಗ್ತಾ ಇದೆ ಅಂತಂದ್ರೆ ಅನುಗ್ರಹ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಮತ್ತೆ ಈಗ ಎಲ್ಲವನ್ನೂ ಸಿದ್ಧಾಂತ ಮಾಡಿ ಏನಂತ, ಈ ಒಂದು 2 ಸಾರಿ ಪ್ರತಿಷೇಧ ಮಾಡಿರುವುದರಿಂದ ಏನು ಸೂಚಿಸ್ತಾ ಇದೆ ಅದು ಅಂತಂದ್ರೆ, ಬ್ರಹ್ಮದ ಮೂರ್ತ ಸ್ವರೂಪ ಮತ್ತೆ ಅಮೂರ್ತ ಸ್ವರೂಪ, ಸತ್ಸ್ವರೂಪ ಮತ್ತೆ ತ್ಯತ್ಸ್ವರೂಪ ಇವೆಲ್ಲವನ್ನೂ ಕೂಡ ಅಲ್ಲಗಳೆದಿದ್ದಾರೆ, ಪ್ರತಿಷೇಧ ಮಾಡಿದ್ದಾರೆ. ಮತ್ತೆ ಉಳಿಸಿಕೊಂಡಿರತಕ್ಕಂಥದ್ದು ಯಾವುದು? ಬ್ರಹ್ಮವನ್ನ. ಯಾಕೆ ಅಂತಂದ್ರೆ ಪ್ರಕೃತ 2 ವಿಷಯವನ್ನು ಹೇಳಿದ್ದದ್ದು ಹಿಂದೆ. ಏನಂತ? ಒಂದು ಬ್ರಹ್ಮ, ಒಂದು ಅದಕ್ಕೆ ಇರತಕ್ಕಂತಹ 2 ರೂಪಗಳು. ಈ 2 ರೂಪಗಳು ಯಾವುದು? ಮೂರ್ತಾಮೂರ್ತ. ಆ ರೂಪವನ್ನು ಉಳ್ಳದ್ದು ಯಾವುದು? ಅದು ಬ್ರಹ್ಮ. ಹೀಗೆ ರೂಪವನ್ನ ಉಳ್ಳದ್ದು ರೂಪಿ ಒಂದು, ಮತ್ತೆ ಅವುಗಳು ಇರತಕ್ಕಂತಹದ್ದು ಯಾವುದರಲ್ಲಿ ಇದೆಯೋ ಅದು ಮೂರ್ತ, ಅದು ಬ್ರಹ್ಮ. ಮತ್ತೆ ಈ ವಿಶೇಷಣಗಳು ಇದೆಯಲ್ಲ, ಅವು ಏನು? ಅವು ಈ 2 ಕೂಡ ಈ ವಿಶೇಷಣಗಳು ಅಂತ ಹೇಳಿದಾಗ ಅವೆರಡೂ ಕೂಡ ಏನಾಗಿದೆ? ಇಲ್ಲ, ನಿಜವಾಗಿ ಇಲ್ಲ ಎಂಬುದಾಗಿ ಅಲ್ಲಗಳೆದಿದ್ದಾರೆ.
ಎರಡು ಎರಡು ಸೇರಿ ಒಂದು ಮೂರ್ತಾಮೂರ್ತ ಸ್ವರೂಪ, ಇನ್ನೊಂದು ಬ್ರಹ್ಮ. ಬ್ರಹ್ಮವನ್ನ ಉಳಿಸಿಕೊಂಡಿದ್ದಾರೆ ಅಷ್ಟೆ. ಬ್ರಹ್ಮವನ್ನ ಉಳಿಸಿಕೊಂಡು ಈ ರೂಪದ್ವಯ ಇದೆಯಲ್ಲ, ಮೂರ್ತ ರೂಪ ಅಮೂರ್ತ ರೂಪ, ಇವುಗಳನ್ನ ಅಲ್ಲಗಳೆದಿದ್ದಾರೆ ಅಂತ ಸಿದ್ಧಾಂತ ಮಾಡಿ ಆಗೋಯ್ತು. ಈಗ ಈ ಸಿದ್ಧಾಂತ ಮಾಡಿದ್ದಾರಲ್ಲ, ಇದನ್ನ ಈ ಪ್ರಕೃತೈತಾವತ್ತಮ್ಮಿ ಪ್ರತಿಷೇಧತಿ ತಥೋ ಪ್ರವೀತಿ ಚ ಭೂಯ, ಎರಡು ಭಾಗ ಇದೆಯಲ್ಲ ಇದು. ಒಂದು ಪ್ರಕೃತೈತಾವತ್ತಮ್ಮಿ ಪ್ರತಿಷೇಧತಿ, ಅದೇನು ಪ್ರಕೃತವಾಗಿರತಕ್ಕಂಥ ಇಷ್ಟು ಎಂಬುದನ್ನೇ ಅಲ್ಲವೇ ಪ್ರತಿಷೇಧ ಮಾಡಿರುವುದು ಅಂತ ಹೇಳಿದ್ರಲ್ಲ, ಇದರ ಒಂದು ವಿವರಣೆ ಏನರ್ಥ, ಇದನ್ನ ಹೇಗೆ ನಾವು ಯೋಚಿಸ್ಕೊಳ್ಬೇಕು ಅಂತಕ್ಕಂಥ ಭಾಗವನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ಎಲ್ಲವನ್ನು ಹೇಳಿ ಒಂದು ಸಂಶಯವನ್ನು ಹಾಕೊಂಡಿದ್ರು. ನೋಡಿ, ಈ ಒಂದು ಬ್ರಹ್ಮಕ್ಕೆ ಮೂರ್ತಾಮೂರ್ತ ಸ್ವರೂಪ ಎಂಬುದಾಗಿ ಹೇಳೋದು ಯಾತಕ್ಕೆ, ಮತ್ತೆ ಹೇಳಿ ಬಿಟ್ಟು ಅದನ್ನ ಪ್ರತಿಷೇಧ ಮಾಡೋದು ಯಾತಕ್ಕೆ? ಶ್ರುತಿಯಲ್ಲಿ ಎರಡೂ ಇದೆಯಲ್ಲ, ಯಾತಕ್ಕೆ ಶ್ರುತಿ ಹೀಗೆ ಮಾಡ್ತು? ನೇರವಾಗಿ ಬ್ರಹ್ಮದ ಸ್ವರೂಪ ಇದೆಯಲ್ಲ, ಅದನ್ನೇ ಹೇಳ್ಬಿಡ್ಬೋದಾಗಿತ್ತಲ್ಲ. ಇದು ಯಾತಕ್ಕಿದು ಏನೋ ವಿಶೇಷ ಹಾಕೋದಂತೆ, ಆಮೇಲಿಂದ ಅದನ್ನ ಪ್ರತಿಷೇಧ ಮಾಡೋದಂತೆ. ಇದು ಏನಾಗಿದೆ ಅಂತಂದ್ರೆ, ಅಯ್ಯೋ ನೋಡಿ ಸ್ವಾಮಿ, ಗಾದೆ ಇದೆಯಲ್ಲ, ಆಗಿನ ಕಾಲದ ಗಾದೆ, ಸಂಸ್ಕೃತ ಗಾದೆ, ಪ್ರಕ್ಷಾಳನಾಧಿ ಪಂಕಸ್ಯ ಆಮೇಲಿಂದ ದೂರಾತ್ ದೂರಾದಸ್ಪರ್ಶನಂ ವರಂ, ಪ್ರಕ್ಷಾಳನಾಧಿ ಪಂಕಸ್ಯ ದೂರಾದಸ್ಪರ್ಶನಂ ವರಂ. ಕೆಸರನ್ನ ಮುಟ್ಟೋದು ಯಾತಕ್ಕೆ, ಕೆಸರಿನಲ್ಲಿ ಆಟ ಆಡೋದು ಯಾತಕ್ಕೆ, ಆಮೇಲಿಂದ ಬಂದದನ್ನು ತೊಳ್ಕೊಳ್ಳೋದು ಯಾತಕ್ಕೆ? ಎರಡೂ ಬೇಡ. ಮತ್ತೇನ್ ಮಾಡ್ಬೇಕು? ಕೆಸರಿನ ಕಡೆ ಹೋಗೋದೇ ಬೇಡ ಅಷ್ಟೆ. ಹಾಗೆ ಮಾಡ್ಬೋದಾಗಿತ್ತಲ್ಲ ಅಂದ್ರೆ, ಅದಕ್ಕೆ ಈಗ ಹೇಳ್ತಾ ಇದ್ದಾರೆ, ನೋಡಪ್ಪ, ಶ್ರುತಿ ಯಾವುದನ್ನೂ ಕೂಡ ವ್ಯರ್ಥವಾಗಿ ಹೇಳುವುದಿಲ್ಲ. ಅಲ್ಲಿಗೆ ಸ್ವಾಮಿ, ಅದಕ್ಕೂ ಒಂದು ಅರ್ಥ ಇದೆ ಅಂತ ಆಯ್ತಾ? ಯಾವುದಕ್ಕೆ? ರೂಪವನ್ನು ಹೇಳುವುದು, ಆಮೇಲೆ ಅದನ್ನ ಪ್ರತಿಷೇಧ ಮಾಡುವುದು. ಈ ವಿಧಾನ ಇದೆಯಲ್ಲ, ಈ ವಿಧಾನಕ್ಕೆ ಒಂದು ಅರ್ಥ ಇದೆ ಅಂತ ಆಯ್ತಾ? ಹಾಗಾದ್ರೆ ಅಂದ್ರೆ, ಇಲ್ಲಪ್ಪ, ಈ ವಿಧಾನಕ್ಕೆ ಒಂದು ಅರ್ಥ ಇದೆ ಅಂತ ಆಗುತ್ತೆ ಹೇಳಿದಿಲ್ಲ ನೀನು, ಅದು ಸರಿ. ಆದ್ರೆ ಅಷ್ಟೇ ಅಲ್ಲ, ಈ ವಿಧಾನವೇ ಇರ್ತಕ್ಕಂಥದ್ದು. ಅಂದ್ರೇನು? ಈ ವಿಧಾನವನ್ನ ಬಿಟ್ಟು ಬೇರೆ ಯಾವ ವಿಧಾನದಿಂದಲೂ ಕೂಡ ಬ್ರಹ್ಮವನ್ನ ತಿಳಿಯುವುದಕ್ಕೆ ಆಗುವುದಿಲ್ಲ. ಎಂತಹ ಬ್ರಹ್ಮವನ್ನ ಅಂದ್ರೆ, ಈ ರೂಪದ್ವಯ ಇದೆಯಲ್ಲ, ರೂಪದ್ವಯ ರಹಿತವಾಗಿರತಕ್ಕಂತಹ, ನಿರ್ವಿಶೇಷವಾಗಿರತಕ್ಕಂತಹ, ನಿರ್ಗುಣವಾಗಿರತಕ್ಕಂತಹ ಮತ್ತು ನಿರ್ಗ್ರಾಹ್ಯವಾಗಿರತಕ್ಕಂತಹ ಬ್ರಹ್ಮವನ್ನ, ಇದು ಬ್ರಹ್ಮ. ಮತ್ತೆ ಕೊನೆಯದಾಗಿ ಅದು ಅದ್ವಿತೀಯವಾದ ಬ್ರಹ್ಮವನ್ನ, ಈ ಅದ್ವಿತೀಯವಾದ ಬ್ರಹ್ಮವನ್ನ ತಿಳಿಯುವುದಕ್ಕೆ ಈ ಒಂದು ಕ್ರಮ ಬಿಟ್ಟು ಏನು, ಈ ಒಂದು ಅದನ್ನ ಹೇಳುವುದು ಮತ್ತೆ ಅದನ್ನ ನಿಷೇಧ ಮಾಡುವುದು, ಇದಕ್ಕೇನ ಹೆಸರು? ಅಧ್ಯಾರೋಪ ಅಪವಾದ. ಈ ಒಂದು ಕ್ರಮ ಇದೆಯಲ್ಲ, ಇದೇ ಕ್ರಮ ಅದ್ವಿತೀಯವಾದ ಪರಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ. ಹಾಗಿಲ್ಲದೆ ಯಾವುದೋ ಸದ್ವಿತೀಯವಾದ ಬ್ರಹ್ಮನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಪ್ಪ, ಅಷ್ಟೇ ತೊಂದರೆ. ಉಪಾಸನೆ ಇದೆ, ಇದೆ, ಅದೇ. ಆದರೆ ಅದ್ವಿತೀಯವಾದ ಬ್ರಹ್ಮ, ಸದ್ವಿತೀಯವಾದ ಬ್ರಹ್ಮ ಇದೆ, ಅವೆಲ್ಲ ಏನು? ಅವೆಲ್ಲ ಅಪರಮಾರ್ಥ ಬ್ರಹ್ಮ. ಅಪರಮಾರ್ಥ ಬ್ರಹ್ಮ ತಿಳಿದ್ರೆ, ಅಯ್ಯೋ, ಯಾವ್ದು ಅಪರಮಾರ್ಥ ಬ್ರಹ್ಮ ತಿಳಿದ್ರೆ ಏನಾಗುತ್ತೆ? ಅಪರಮಾರ್ಥ ಪ್ರಯೋಜನವೇ ಆಗುತ್ತೆ ಅಷ್ಟೇ, ಇನ್ನೇನಾಗುತ್ತೆ? ಆದ್ದರಿಂದ ಏಕಮೇವಾದ್ವಿತೀಯವಾದ ಪರಬ್ರಹ್ಮದ ಪರಮಾರ್ಥ ಸ್ವರೂಪವನ್ನ ತಿಳಿಯುವುದಕ್ಕೆ ಈ ಒಂದು ಕ್ರಮವನ್ನ ಬಿಟ್ಟು
ಬೇರೆ ಯಾವ ಕ್ರಮವಾಗಲಿ ಮಾರ್ಗವಾಗಲಿ ಇಲ್ಲ. ಇದೇ ಮಾರ್ಗದಿಂದ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಇದನ್ನ ನೋಡಿ. ಇಲ್ಲಿ ಈ ವಾಕ್ಯದಲ್ಲಿ ಭಗವತ್ಪಾದರು ಸೂಚ್ಯವಾಗಿ ಹೇಳಿದ್ದಾರೆ. ಇಲ್ಲಿ ಹೇಳಿಲ್ಲ ಅಂತಲ್ಲ, ಪ್ರತಿ ಇಂಥ ಕಡೆ ಬೇಕಾದಷ್ಟು ಕಡೆ ಹೇಳಿದ್ದಾರೆ. ಅಧ್ಯಾರೋಪ ಅಪವಾದ ಒಂದೇ ಅಂತ. ಆದರೆ ಏನಾಗಿದೆ, ಇದು ಈ ಭಾಷೆ ಇಷ್ಟೊಂದು ವಿಸ್ತಾರವಾಗಿದೆಯಲ್ಲ, ಏನೋ ಕಣ್ರಿ, ಸಾವಿರಾರು ವಾಕ್ಯಗಳಿವೆ. ಭಾಷ್ಯ ಗ್ರಂಥದಲ್ಲಿ ಲಕ್ಷಾಂತರ ವಾಕ್ಯಗಳಿದೆ, ಹೌದಾನೆ. ಅದರಲ್ಲಿ ಇದು ಒಂದು. ಶಂಕರ ಭಗವತ್ಪಾದರು ದೊಡ್ಡವರು, ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಅವ್ರು ಹೇಳಿದ್ದಾರೆ, ಅಷ್ಟೇ ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ. ಆದರೆ ಅದಲ್ಲ, ಇದೊಂದೇ ಮಾರ್ಗ ಇರತಕ್ಕಂಥದ್ದು. ಇದನ್ನ ಬಿಟ್ಟರೆ ಅದ್ವೈತವು ಏನು, ಅದ್ವೈತಾರ್ಥ ಇದೆಯಲ್ಲ, ಅದ್ವೈತ ಪರವಾಗಿ ಇರತಕ್ಕಂಥ ಅರ್ಥ ಅದು ಆಗುವುದೇ ಇಲ್ಲ. ಇದನ್ನ ಬಿಟ್ಟು ನೋಡಿದ್ರೆ ಏನೇನೋ ಆಕ್ಷೇಪಗಳು ಬರ್ತವೆ ಅಷ್ಟೆ. ಇವತ್ತು ಅದ್ವೈತದ ಮೇಲೆ ಬರ್ತಾ ಇರತಕ್ಕಂಥ ಎಲ್ಲ ಆಕ್ಷೇಪಣೆಗಳು ಕೂಡ ಏನು, ಈ ಒಂದು ಕ್ರಮವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದು ಅಷ್ಟೆ. ಇದನ್ನ ಒತ್ತಿ ಒತ್ತಿ ಬಹಳಷ್ಟು ಕಡೆ ಇದೇ ಎಂಬುದಾಗಿ ನಿರ್ದೇಶ ಮಾಡಿ ಹೇಳಿದವರು ಆಶ್ಚರ್ಯ. ಮತ್ತೆ ಈ ವ್ಯಾಖ್ಯಾನ ಗ್ರಂಥಗಳಲ್ಲೂ ಸುರೇಶ್ವರ ಇದೆ, ಇಲ್ಲ ಅಂತಲ್ಲ. ಆದರೆ ಇದನ್ನ ಒತ್ತಿ ಒತ್ತಿ ಹೇಳಿ ಇದೆ ಎಂಬುದಾಗಿ ಅವಧಾರಣಾ ಪೂರ್ವಕವಾಗಿ ಹೇಳಿ, ಇದನ್ನ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅದ್ವೈತ ಪರವಾಗಿ ಬ್ರಹ್ಮವನ್ನು ತಿಳಿಯುವುದಕ್ಕೆ ಎಂಬುದಾಗಿ ಹೇಳಿದವರು ನಮ್ಮ ಶ್ರೀ ಶ್ರೀ ಸಾಯಿಪಾದರು ಅಷ್ಟೇ. ಎಂತ ಇದು ಹೇಳಿದ್ದಾರೆ ನೋಡಿ. ಇಲ್ಲೂ ಉದಾಹರಣೆಗೆ ಬರುತ್ತೆ. ಇವತ್ತು ಈ ಭಾಗ ಇವತ್ತು ನಾವು ವಿಚಾರ ಮಾಡಬೇಕಾ. ಇಷ್ಟ ಆಗಿತ್ತಲ್ಲ. ಪ್ರಕ್ಷಾಲನಾಧಿ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ ಅಂತಂದ್ರೆ ಅದಕ್ಕೆ ಮುಂದೆ ಬಂದು ಹೇಳ್ತಾ ಇದ್ದಾರೆ. ಯಥೋ ನೇದಂ ಶಾಸ್ತ್ರಂ ಪ್ರತಿಪಾದ್ಯತ್ವೇನ ಬ್ರಹ್ಮಣೋ ರೂಪದ್ವಯಂ ನಿರ್ದಿಶತಿ. ನೋಡಪ್ಪ, ಇದನ್ನು ಹೇಳಿದ್ದಾರಲ್ಲ, ಪ್ರಕ್ಷಾಲನಾಧಿ ಪಂಕಸ್ಯ ಅಂತ ನೀನು ಗಾದೆ ಹೇಳ್ಬಿಟ್ಟೆ. ಏನು, ಈ ವಿಶೇಷತೆಗಳನ್ನು ಹೇಳೋದು ಯಾತಕ್ಕೆ ಬ್ರಹ್ಮಕ್ಕೆ, ಆಮೇಲೆ ಅದನ್ನ ಅಪವಾದ ಮಾಡೋದು ಯಾತಕ್ಕೆ ಅಂತ ಹೇಳಿದ್ಯಲ್ಲ. ಅಂದ್ರೆ ಈ ವಿಶೇಷಣವನ್ನ ಹೇಳಿದ್ದಾರಲ್ಲ ಶಾಸ್ತ್ರವೇ ಹೇಳಿರೋದು, ಬೇರೆ ಯಾರು ಅಲ್ಲ. ಶಾಸ್ತ್ರವು ಅದನ್ನ ಹೇಳಿದ್ದರೂ ಕೂಡ, ಬ್ರಹ್ಮಕ್ಕೆ ವಿಶೇಷಣಗಳನ್ನು ಹೇಳಿದ್ದರೂ ಕೂಡ ಏನು ನೋಡಿ, ಪ್ರತಿಪಾದ್ಯತ್ವೇನ ಬ್ರಹ್ಮಣ ರೂಪದ್ವಯ ನಿರ್ದಿಶತಿ. ಇದನ್ನ ಪ್ರತಿಪಾದನೆ ಮಾಡಬೇಕು, ಇದೇ ಬ್ರಹ್ಮದ ಸ್ವರೂಪ ಎಂಬುದಾಗಿ ಸಿದ್ಧ ಮಾಡಿ ತೋರಿಸುವುದಕ್ಕೋಸ್ಕರ ಹೇಳಿಲ್ಲ. ನೇದಂ ಶಾಸ್ತ್ರಂ ಪ್ರತಿಪಾದ್ಯತ್ವೇನ ಬ್ರಹ್ಮಣ ರೂಪದ್ವಯಂ ನಿರ್ದಿಶತಿ. ನೋಡಿ, ಬಹಳ ಬಹಳ ಮುಖ್ಯ. ಇವೆಲ್ಲ ಶಂಕರ ಸಿದ್ಧಾಂತ ಇದೆಯಲ್ಲ, ಅದರ ಬಗ್ಗೆ ಇರತಕ್ಕಂತ ತಪ್ಪು ತಿಳುವಳಿಕೆಗಳು ಅಷ್ಟೇ. ಒಂದು ಸಣ್ಣ ವಿಚಾರ ಒಂದು ಹೇಳ್ತೇನೆ, ಇದು ಸಂಬಂಧಪಟ್ಟಿದ್ದೇ ಇರೋದು. ನಿನ್ನೆ ನಾವು ನಮ್ಮ ಕೃಷ್ಣ ಕಮಲ ವೇದಾಂತ ಪಾಠಶಾಲೆ ಮೂಲಕ ಕೆಲವು ಬಹಳ ಮುಂಚೆ ಕೋವಿಡ್ ಬರೋಕ್ಕಿಂತ ಮುಂಚೆ ಒಂದು 4-6 ಒಂದಷ್ಟು ಪ್ರವಚನಗಳನ್ನು ಏರ್ಪಾಡು ಮಾಡಿದ್ವಿ ವಿದ್ವಾಂಸರಿಂದ. ಅದು ಆಫ್ಲೈನ್, ಪ್ರತ್ಯಕ್ಷವಾಗಿ ಎದುರುಗಡೆ ಪ್ರತ್ಯಕ್ಷವಾಗಿ ಮಾಡಿದ್ವಿ. ಆಮೇಲಿಂದ ಕೋವಿಡ್ ಬಂತು, ಅದನ್ನು ಆನ್ಲೈನ್ ಮಾಡಿದ್ವಿ. ಅದರಲ್ಲೂ ಕೂಡ ಪ್ರಸಿದ್ಧವಾದ ವಿದ್ವಾಂಸರುಗಳನ್ನ ಅವರ ಸಂಪರ್ಕಿಸಿ ನಾವು ಈ ಶಂಕರ ಸಿದ್ಧಾಂತವನ್ನು ಕುರಿತು ಸುಮಾರು ಪ್ರವಚನವನ್ನು ಮಾಡಿದ್ವಿ. ಈಗ ಸ್ವಲ್ಪ ದಿವಸದಿಂದ ಅದು ಕಾರಣಾಂತರದಿಂದ ಅದು ನಿಂತೋಗಿತ್ತು. ಕಾರಣಾಂತರದಿಂದ ಅಂದ್ರೆ ಯಾತಕ್ಕೆ ಅಂದ್ರೆ, ಕಾರಣಾಂತರವೂ ಇಲ್ಲ, ಎಂಥದ್ದು ಇಲ್ಲ. ಅದು ಮುಖ್ಯವಾಗಿ ನನ್ನ ಕಾರಣದಿಂದ ಅಷ್ಟೇ, ಇನ್ನೇನಿಲ್ಲ. ಯಾಕೆ ಪಾಪ ಅದನ್ನ ಪ್ರಯೋಜನ ಮಾಡತಕ್ಕಂಥ ಇದ್ದವರು ಏನೂ ಕೊರತೆ ಮಾಡಿಲ್ಲ. ಅವರ ಪ್ರವಚನ ಮಾಡ್ತಾ ಇದ್ರಲ್ಲ, ಅವರು ಯಾವ ಕೊರತೆನೂ ಮಾಡಿಲ್ಲ.
ಹೇಗೆ ಬೇಕಾದ್ರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ. ಆದ್ರೆ ನನ್ನ ಒಂದು ಸೋಮಾರಿತನವೋ ಇಲ್ಲ ಆರೋಗ್ಯವೋ ಏನೋ ಒಂದು ಬಿಡಿ, ಅದ್ರ ಪ್ರಕಾರ ಸ್ವಲ್ಪ ನಿಂತು ಹೋಗ್ಬಿಟ್ಟಿತ್ತು. ಆಮೇಲೆ ಈಗ ಒಂದು ಸ್ವಲ್ಪ ದಿವಸದಿಂದ ಸ್ವಲ್ಪ ಏನಪ್ಪ ನೋಡೋಣ ಮಾಡೋಣ, ತಕ್ಕ ಜಾಗ ಅವೆಲ್ಲ ಸ್ವಲ್ಪ ಅದಕ್ಕೆ ತುಂಬ ಈ ಒಂದು ವೆಚ್ಚ ತುಂಬ ಕೇಳ್ತಾರೆ, ಬಾಡಿಗೆ ಇದೆಲ್ಲ. ಹೀಗಾಗಿ ಸ್ವಲ್ಪ ನೋಡೋಣ ಅಂತ ಅನ್ಕೊಂಡಿದ್ವಿ. ಆದರೂ ಕೂಡ ಏನು ತೊಂದರೆ ಇಲ್ಲ, ಅವ್ರು ಮಾಡಿ ಅಂತ ಹೇಳಿದ್ರು. ನೋಡೋಣ ಅಂತಿದ್ದೆ. ಈಗ ಸ್ವಲ್ಪ ಅದನ್ನ ಮುಂದುವರಿಸೋಣ ಅಂತ ಅನ್ಬಿಟ್ಟು ಯಾರು ಹೇಳೋದು ಮುಂಚೆ ಮೊಟ್ಟ ಮೊದಲಿಗೆ ಅಂತ ಇದ್ದಾಗ ಹೇಳಿದಾಗ ನಮ್ಮ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯಕ್ಕೆ ನಮ್ಮ ಗುರುಗಳ ಒಂದು ಪುಸ್ತಕ ಬಿಡುಗಡೆ ಆಯ್ತಲ್ಲ, ಆವಾಗ ಹೋಗಿದ್ದೆ. ಅಲ್ಲಿ ಒಬ್ರು ಬಂದು ನನ್ಗೆ ಕೇಳಿದ್ರು, ನನಗೆ ಅವ್ರ ಪರಿಚಯ ಇಲ್ಲ. ಏನು ಸ್ವಾಮಿ, ನೀವು ಕೃಷ್ಣ ಕವಲ ಪಾಠಶಾಲೆ ಹೌದು. ಅಲ್ಲ, ನೀವು ಈ ಪ್ರವಚನ ಏರ್ಪಾಡು ಮಾಡ್ತಾ ಇದ್ದಲ್ಲ, ಒಳ್ಳೊಳ್ಳೆ ಪ್ರವಚನ ಚೆನ್ನಾಗಿ ನಾನು ಎಲ್ಲ ಕೇಳಿದ್ದೀನಿ, ಯಾಕೆ ನಿಲ್ಲಿಸ್ಬಿಟ್ರಿ ಏನಂತ. ಅದೇನೋ ಕಾರಣ ನಿಲ್ಲಿಸ್ಬಿಟ್ರಪ್ಪ, ಕೋವಿಡ್ ಇತ್ತು, ಆನ್ಲೈನ್ ವ್ಯವಸ್ಥೆ ಸರಿಯಾಗಿದ್ದಿಲ್ಲ, ಅನುಕೂಲ ಆಗಿಲ್ಲ. ಇಲ್ಲ, ಅದನ್ನ ಶುರು ಮಾಡಿ, ಇಲ್ಲ ಮಾಡೋಣಪ್ಪ. ನೀವು ಮಾಡೋದಾಗಿದ್ರೆ ನೀವು ಒಂದು ಕೆಲಸ ಮಾಡಿ ಸರ್, ನಮ್ಮ ಮಂಜುಶ್ರೀ ಹೆಗ್ಡೆ ಅವ್ರನ್ನ ಕರೆಸ್ಬಿಟ್ಟು ಒಂದು ಈ ಶಂಕರ ಸಿದ್ಧಾಂತ ಪ್ರವಚನ ಮಾಡ್ತೀವಿ ಸರ್ ಅಂತ ಹೇಳಿದ್ರು. ನೋಡಿ, ಅವ್ರಿಗೆ ಮಂಜುಶ್ರೀ ಹೆಗ್ಡೆ ಮರೆತು ಹೋಗ್ಬಿಟ್ಟಿದ್ರು, ಅವ್ರು ನನಗೆ ಜ್ಞಾಪಕನೇ ಇರಲಿಲ್ಲ. ಅವರು ಹೇಳಿದ್ರು, ಹೇಳಿದ ತಕ್ಷಣ ಜ್ಞಾಪಕ ಆಯಿತು. ಇಲ್ಲ, ಅವರು ಎಲ್ಲಿದ್ದಾರೋ ಮೇಡಮ್ ಗೊತ್ತಿಲ್ಲ, ಹಾಗೆ ಹೀಗೆ ಅಂತೇಳಿ ಅವ್ರು ಒಂದು ಫೋನ್ ಮಾಡಿದೆ, ಎಲ್ಲರೂ ಇದು ನೋಡೋಣ ಅಂತ. ಅವ್ರು ಆವಾಗ ತಗೊಳ್ಳಿಲ್ಲ, ಅಲ್ಲಿಂದಲೇ ಫೋನ್ ಮಾಡಿದೆ ಕಾರ್ಯಾಲಯದಿಂದ. ಅವ್ರು ರವಿನೂ ಹೇಳಿದ್ರು, ಕಾರ್ಯಾಲಯದ ಸೆಕ್ರೆಟರಿ ರವಿನೂ ಹೇಳಿದ್ರು, ಸರ್ ನೀವು ಮಂಜುಶ್ರೀ ಹೇಳಿಸ್ಬಿಡಿ, ಅದಕ್ಕೆ ನಾನು ಏನು ಬೇಕೋ ಎಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಸರಿ, ಫೋನ್ ಮಾಡಿದೆ, ಅವ್ರು ಎತ್ತಿಲ್ಲ. ಆಮೇಲೆ ಮನೆಗೆ ಬರೋ ಹೊತ್ತಿಗೆ ಸ್ವಲ್ಪ ಮನೆಗೆ ಬಂದ ತಕ್ಷಣ ಅವ್ರ ಫೋನ್ ಬಂತು. ಭಾಳ ಸಂತೋಷ ಆಯಿತು. ಎಲ್ಲಿದ್ದೀರಿ ಅಂತ ಕೇಳಿದೆ. ಅವ್ರಿಗೆ ಬಾಂಬೆಲಿದ್ದೀನಿ, ಬಾಂಬೆ IIT-ನಲ್ಲಿದ್ದೀನಿ, ಬಟ್ ಅದನ್ನು ಬಿಟ್ಬಿಡ್ತಾ ಇದ್ದೀನಿ. ಬಾಂಬೆ IIT ಹೋಗ್ಬಿಟ್ಟು ಯಾವ್ದಪ್ಪ ಅದು, ರೂರ್ಕಿನ ಖರಗ್ಪುರ, ರೂರ್ಕಿ ಅಂತ ಕಾಣುತ್ತೆ, ಅಲ್ಲಿ ಹೋಗ್ತಾ ಇದ್ದೀನಿ, ಮಧ್ಯಪ್ರದೇಶ ಇಲ್ಲ, ಅಲ್ಲಿ ಹೋಗ್ತಾ ಇದ್ದೀನಿ ಜನವರಿನಲ್ಲಿ ಅಂತ ಹೇಳಿದ್ರು. ಏನು ಫೋನ್ ಮಾಡಿದ್ದು ಸಮಾಚಾರ? ಇಲ್ಲ ಮೇಡಮ್, ಸುಮ್ಮನೆ ಕೇಳಿದೆ, ನಿಮ್ಮದು ಭಾಳ ದಿವಸ ಹೋಯ್ತು ಮಾತಾಡಿ ಅಂತ ಹೇಳಿದೆ. ಆಮೇಲೆ ಸುಮ್ಮನೆ ಫಾರ್ಮಲ್ ಆಗಿ ನಿಮ್ಮದು ಬಾಂಬೆ ರೂರ್ಕಿ ಅಂತಿರಲ್ಲ, ಇಲ್ಲೇ ಒಂದು ಪ್ರವಚನ ಎತ್ಕೋದಾಗಿತ್ತು ಅಂತಂತ ಹೇಳಿದೆ. ಅದಕ್ಕೆ ಅವರೇನೇ, ಅಯ್ಯೋ ನಿಮ್ಮ ಕೃಷ್ಣ ಕಮಲ ಪ್ರವಚನ ಮಾಡಬೇಕು, ನನಗೆ ಭಾಳ ಸಂತೋಷ ಆಗುತ್ತಪ್ಪ ಏನೋ ಭಾಳ ಹೇಳಿದ್ರು. ಇರಲಿ ಮಾಡಿಬಿಟ್ಟು ನಾನು ಈ ಜನವರಿನಲ್ಲಿ ರೂರ್ಕಿ ಹೋಗ್ತಾ ಇದ್ದೀನಿ, ಬಾಂಬೆ ಬಿಟ್ಬಿಡ್ತಾ ಇದ್ದೀನಿ. ಆ ಟ್ರಾನ್ಸಿಷನ್ ಪೀರಿಯಡಲ್ಲಿ ಬೆಂಗಳೂರು ಬರ್ತೀನಿ, ಬಂದು ನಿಮಗೆ ಹೇಳ್ತೀನಿ ನಾನು ಇಂಥ ದಿವಸ ಬಂದಿದ್ದೀನಿ ಅಂತ. ನೀವು ಆ ಟೈಮಲ್ಲಿ ಏನಾದ್ರು ಪ್ರವಚನ ಎತ್ಕೊಳ್ಳೋದಾದರೆ ನಾನು ಸಂತೋಷವಾಗಿ ಬಂದು ಮಾಡಿಕೊಡ್ತೀನಿ. ನೀವು ಯಾವ ಸಬ್ಜೆಕ್ಟ್ ಯಾರು ಹೇಳಿ, ಯಾವ ಸಬ್ಜೆಕ್ಟ್, ನಮಗಿರೋದು ಒಂದೇ ಸಬ್ಜೆಕ್ಟ್ ಶಾಂಕರಾಚಾರ್ಯ, ಅದನ್ನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಮೊನ್ನೆ ಆವಾಗ ಹೇಳಿದ್ರು, ಅವ್ರು ಫೋನ್ ಮಾಡಿದ್ದಾಗ ನಾನು ಹೇಳ್ತೀನಿ ಅಂತ ಹೇಳಿದ್ರು. ನೆನ್ನೆ ಫೋನ್ ಮಾಡಿದ್ರು, ಫೋನ್ ಇಲ್ಲ, ಮೆಸೇಜ್ ಹಾಕಿದ್ರು. ನಾನು ಡಿಸೆಂಬರ್ 3ನೇ ವಾರದಲ್ಲಿ ಬರ್ತಾ ಇದ್ದೀನಿ, ಒಂದು ತಿಂಗಳು ಇರ್ತೀನಿ, ಆಮೇಲೆ ರೂಟ್ಗೆ ಹೊರಟೋಗ್ತೀನಿ, ತಿರ್ಗಿ ಆಮೇಲೆ ಬರೋದು 1 ವರ್ಷ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಇಟ್ಕೊಳ್ಳೋದಾದ್ರೆ ಪ್ರವಚನ ಇಟ್ಕೊಳ್ಳೋದಾದ್ರೆ ಡಿಸೆಂಬರ್ 25 ಇಟ್ಕೊಂಬೇಡಿ, ನಾನು ಫ್ರೀ ಆಗಿರ್ತೀನಿ ಅಂತ ಹೇಳಿದ್ರು. ನಾನು ಏನು ಯೋಚನೆ ಮಾಡಿರಲಿಲ್ಲ, ಅವರೇ ಹೇಳಿದ್ದು, ಮೆಸೇಜ್ ಕಳಿಸಿದ್ದಾರೆ, ಹಾಗೊಂದು ಮಾಡಿದ್ದಾರೆ, ಇನ್ನೂ ನಾನು ಯೋಚನೆ ಮಾಡಿಲ್ಲ. ನಮ್ಮ ಮೇಡಮ್ ಅವ್ರಿಗೂ ಹೇಳಬೇಕು, ಇಂದಿರಾ ಶಾಸ್ತ್ರಿ ಅವರಿಗೆ, ಅವ್ರಿಗೆ ಹೇಳಿದ್ದೀನಿ ಅಂತ ಅವ್ರು ಹೇಳಿದೆ. ಅವ್ರದ್ದೇನು ಪಾಪ ಏನಿಲ್ಲ, ಅವ್ರು ಯಾವತ್ತೂ ಓಕೆ ಅವ್ರದ್ದು, ನಂದೇನೆ ಸೋಮಾರಿತನ ಅಂತ ಹೇಳಿದ್ದಾರೆ. ನೋಡೋಣ, ಅವ್ರದ್ದಕ್ಕೆ ಮೆಸೇಜ್ ಹಾಕಿ ಅವ್ರ ಅನುಕೂಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಗನೂ ನೋಡೋಣ, ಎಲ್ಲರೂ ಒಂದು ಕಡೆ ಕರೆಕ್ಟಾಗಿ ನೋಡಿ ಮಾಡೋಣ ಅಂತ. ಯಾಕೆಂದರೆ ಎಲ್ಲೋ ಯಾವುದೋ ಒಂದು ಬೇರೆ ಸಬ್ಜೆಕ್ಟ್ ಹೋದಾಗಾಯಿತು, ಇರಲಿ, ಸಂದರ್ಭ ಏನೋ ಬಂತು ಅದಕ್ಕೋಸ್ಕರ. ಯಾಕೆಂದರೆ ಶಾಂಕರಾದ್ವೈತ ಸಿದ್ಧಾಂತವನ್ನು ಸರಿಯಾಗಿ ಹೇಳೋದಿಲ್ಲ, ಅದನ್ನ ಬೇರೆ ಹೇಳೋದು ಬೇಕಾದ ಇದ್ದಾರೆ. ಆದರೆ ಲೋಕದಲ್ಲಿ ಬಹಳಷ್ಟು ಜನರಿಗೆ ಯಾರಿಗೆ, ನಮ್ಮವರಿಗೆ, ಅದ್ವೈತಿಗಳಿಗೆ, ಅವ್ರಿಗೆ ಇರತಕ್ಕಂಥ ತಪ್ಪು ತಿಳುವಳಿಕೆಗಳನ್ನ ತಿಳಿಸಿ ಹೇಳಬೇಕು ಅವರಿಗೆ. ನೋಡಿ, ಇದು ತಪ್ಪು ತಿಳುವಳಿಕೆ ನಾವು ಮಾಡ್ತಾ ಇದೀವಲ್ಲ. ಕೆಲವು ಶಂಕರಾಚಾರ್ಯ ಎಲ್ಲಿ ಹೇಳಿದ್ದಾರೆ, ಈ ಥರ ಹೇಳೇ ಇಲ್ಲ ನೋಡಿ, ಈ ಥರ ಹೇಳಿದ್ದಾರೆ ಅಂತ ವಾಕ್ಯ ನೋಡ್ತಾ ಇದ್ದೇವೆ ನಾವು.
ಅಲ್ವಾ? ಆದರೂ ಕೂಡ ಅದನ್ನ ಒಂದು ಸಮರ್ಥವಾಗಿ ಹೇಳ್ತಕ್ಕಂಥವ್ರು ಅದನ್ನ ಮಾಡಿದ್ರೆ ಸ್ವಲ್ಪ ಅನುಕೂಲವಾಗುತ್ತೆ ಅಂತ ಯೋಚನೆ ಮಾಡಿದ್ದೆ. ಇನ್ನೂ ಸಬ್ಜೆಕ್ಟ್ ಯಾವುದು ಹೇಳಿಲ್ಲ. ಅವರು ಸಮರ್ಥರು, ಅವರು ಹೆಗ್ಡೆ ಅವರು ಮಾಡ್ತಾರೆ, ಏನು ತೊಂದರೆ ಇಲ್ಲ. ಮಾಡಿ ನಮ್ಮ ಇವ್ರು ಹೇಳಿದ್ರು, ಆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ್ರು, ಸರ್ ನೀವು ಇಂಗ್ಲೀಷಲ್ಲಿ ಇಳಿಸ್ಬಿಡಿ ಪ್ರವಚನನ, ಅದು ಥ್ರೂಔಟ್ ದಿ ಗ್ಲೋಬಲ್ ಸರ್ಕ್ಯುಲೇಷನ್ ಆಗುತ್ತೆ, ನಾವು ಅದನ್ನು ಸರ್ಕ್ಯುಲೇಟ್ ಮಾಡ್ತೀವಿ, ನಮ್ಮ ಇದರಲ್ಲಿ ಸರ್ಕ್ಯುಲೇಟ್ ಮಾಡ್ತೀವಿ, ನಿಮ್ಗೆ ಏನು ಬೇಕೋ ನಾವು ಅನುಕೂಲ ಮಾಡ್ಕೊಡ್ತೀವಿ ಅಂತ ಮೊನ್ನೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ರು ಅವರು ಅಧ್ಯಾತ್ಮಕ ಕಾರ್ಯಾಲಯರು. ಇನ್ನು ಯಾವ ಇದನ್ನ ಇಟ್ಕೋಬೇಕು ಅಂತ ತೀರ್ಮಾನ ಇನ್ನೂ ಮಾಡಿಲ್ಲ. ಅದನ್ನು ಮಾಡಿ ನೋಡಿ ಮುಂದೆ ನಿಮ್ಗೆ ಹೇಳ್ತೇನೆ. ಅಕಸ್ಮಾತ್ ಇಟ್ಕೊಳ್ಳೋದಾಗಿದ್ದರೆ ಅವತ್ತು ಹೇಳ್ತೇನೆ ಮುಂಚೆನೆ. ತಾವೆಲ್ಲರೂ ಕೂಡ ಆವತ್ತು ಬರಬೇಕು. ನಮ್ಮ ಇಂದಿರಾ ಶಾಸ್ತ್ರಿ ಮೇಡಮ್ ಅವರು ಒಂದು ಸಜೆಷನ್ ಕೊಟ್ಟಿದ್ರು, ಬೆಳಗ್ಗೆ ಇಟ್ಕೊಂಡ್ಬಿಡಿ, ಒಂದು 10-10:30 ಹೊತ್ತು ಇಟ್ಕೊಂಡ್ರೆ 12-12:30 ಮುಗಿಸ್ಬಿಟ್ರೆ, ನಾವು ಇಂಟ್ರೊಡಕ್ಷನ್ನು ಲೆಕ್ಚರ್ ಮುಗಿಸ್ಬಿಟ್ರೆ ಒಂದು ಲಂಚ್ ಅಂತ, ಒಂದು ಸ್ಮಾಲ್ ಲಂಚ್ ಅಂತಾನು ಮಾಡಿಬಿಡೋಣ. ನಮ್ಮ ಕೃಷ್ಣ ಕಮಲ ವೇದಾಂತ ಪಾಠಶಾಲೆಯಿಂದ ಮಾಡ್ಕೊಂಡು ಇಲ್ಲ ಹೋಗ್ತಾರೆ, ಪರವಾಗಿಲ್ಲ ಅಂತ. ಇನ್ನು ಯಾವುದನ್ನು ಯೋಚನೆ ಮಾಡಿಲ್ಲ. ಮಾಡಿಬಿಟ್ಟು ನಮಗೆಲ್ಲ ಹೇಳ್ತೇನೆ, ದಯಮಾಡಿ ಏನಾದ್ರು ಆ ಪ್ರೋಗ್ರಾಮ್ ಫಿಕ್ಸ್ ಆಗಿ ಮಾಡೋದಾದರೆ ಎಲ್ಲರೂ ಬರಬೇಕು. ಯಾಕೆಂದರೆ ಇವೆಲ್ಲ ಭಾಳ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾದ್ದು. ಇರಲಿ, ಇಷ್ಟು ಹೇಳಿ ನಾವು ಮುಂದುವರಿಯೋಣ. ಇವೆಲ್ಲ ಯಾವುದೋ ಒಂದಿನ ಟೈಮ್ ಆಗ್ಬಿಡುತ್ತೆ. ನೇದಂ ಶಾಸ್ತ್ರಂ ಪ್ರತಿಪಾದ್ಯತ್ವೇನ ಬ್ರಹ್ಮಣ ರೂಪದ್ವಯಂ ನಿರ್ದಿಶತಿ. ಹೌದಪ್ಪ, ಹೇಳಿದ್ದಾರೆ, ಯಾವುದನ್ನ? ರೂಪದ್ವಯವನ್ನ ಹೇಳಿದ್ದಾರೆ, ವಿಶೇಷವನ್ನು ಹೇಳಿದ್ದಾರೆ. ಆದರೆ ಇದನ್ನೇ ಸಮರ್ಥನೆ ಮಾಡಿ, ಇದನ್ನೇ ಪ್ರತಿಪಾದನೆ ಮಾಡಬೇಕು ಎಂಬ ಒಂದು ವಿಷಯದಿಂದ, ನಿರ್ಧಾರದಿಂದ ಇದನ್ನು ಹೇಳಿಲ್ಲ. ಇದನ್ನೇ ಪ್ರತಿಪಾದನೆ ಮಾಡಬೇಕು, ಇದೇ ಬ್ರಹ್ಮದ ಸ್ವರೂಪ ಎಂದು ಹೇಳುವುದಕ್ಕೆ ಹೊರತಿಲ್ಲ ಶ್ರುತಿಗಳು. ಮತ್ತೆ ಏನು ಅಂತಂದ್ರೆ, ಲೋಕ ಪ್ರಸಿದ್ಧಂತೂ ಇದಂ ರೂಪದ್ವಯಂ ಬ್ರಹ್ಮಣಿ ಕಲ್ಪಿತಂ ಪರಾಮೃಶತಿ ಪ್ರತಿಷೇಧ್ಯತ್ವಾಯ ಶುದ್ಧ ಬ್ರಹ್ಮ ಸ್ವರೂಪ ಪ್ರತಿಪಾದನಾಯ ಚ ಇತಿ ನಿರವಧ್ಯಾಂ. ವಾಕ್ಯ ಇದೇನು? ಶಂಕರರು ನೋಡಿ, ಅವರೆಲ್ಲ ಹೇಳ್ತಾರೆ, ಯಾರೋ ಅದು ಇಲ್ಲ ಬಿಡಿ, ಅಧ್ಯಾರೋಪಾಪವಾದ ನೋಡಿ, ಇವೆಲ್ಲ ಯಾವುದು ಸ್ಪಷ್ಟವಾಗಿ ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಹೇಳಿರ್ತಕ್ಕಂಥದ್ದು. ನಮ್ಮ ಕೆಲಸ ಏನು? ಇದನ್ನ ಬೆಳಕಿಗೆ ತಂದು ಹೇಳಬೇಕಾದ ಪ್ರವಚನಕಾರರ ಕರ್ತವ್ಯ, ನಮ್ಮದು ಬಿಡಿ. ಪ್ರವಚನಕಾರರು, ಪ್ರಸಿದ್ಧ ಪ್ರವಚನರಿಗೆ ಇದನ್ನು ಹೇಳಬೇಕಂತಾದ ವಿಚಾರ ಅಲ್ವಾ? ಇರಲಿ, ನೋಡಿ ಇಲ್ಲಿ ಹೇಗೆ ಎಷ್ಟು ಕ್ಲಿಯರ್ ಆಗಿ ಬರೆದ್ಬಿಟ್ಟಿದ್ದಾರೆ. ಇದು ರೂಪದ್ವಯವನ್ನು ಹೇಳಿರ್ತಕ್ಕಂಥದ್ದು, ಇದು ಪ್ರತಿಪಾದ್ಯ ವಿಷಯವಲ್ಲ ಶ್ರುತಿಗೆ. ಮತ್ತೆ ಯಾತಕ್ಕೆ ಅಂತಂದ್ರೆ, ಈ ಒಂದು ಲೋಕ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇದು. ಪ್ರತಿಯೊಬ್ಬರು ಗೊತ್ತಿರತಕ್ಕ ಎಷ್ಟು ದೇವಸ್ಥಾನ ಇದೆ, ಎಷ್ಟು ರೂಪ ಇದೆ, ಎಷ್ಟು ಬೇಕಾದಷ್ಟಿದೆ. ಇಂತಹ ರೂಪ ಇದೆಯಲ್ಲ, ಅದು ಲೋಕ ಪ್ರಸಿದ್ಧವಾಗಿದೆ. ಇಂತಹ ರೂಪದ್ವಯ ಇದೆಯಲ್ಲ, ಅದನ್ನ ಬ್ರಹ್ಮಣಿ ಕಲ್ಪಿತಂ, ಬ್ರಹ್ಮದಲ್ಲಿ ಕಲ್ಪಿತವಾಗಿರತಕ್ಕಂತಹ ಅಂದ್ರೇನು? ಇದು ನಿಜವಾಗಿ ಬ್ರಹ್ಮದ ಸ್ವರೂಪವಲ್ಲ, ಇದು ಕೇವಲ ಕಲ್ಪಿತ ಸ್ವರೂಪ ಅಂತ ಸ್ಪಷ್ಟವಾಗಿ ಹೇಳಿ, ಬ್ರಹ್ಮಣಿ ಕಲ್ಪಿತಂ ಪರಾಮರ್ಶತೆ ಅದನ್ನ ಹೇಳಿರುವುದಿಲ್ಲಿ. ಅದನ್ನೇನು? ಅದಲ್ಲ, ಅದು ಪರಾಮರ್ಶೆಯನ್ನು ಅಧ್ಯಾರೋಪ, ಅದು ಅಧ್ಯಾರೋಪ ಮಾಡಿದ್ದಾರೆ. ತತ್ ಅಧ್ಯಾರೋಪಿತ ಮಾತ್ರ. ಅಧ್ಯಾರೋಪ ಯಾತಕ್ಕೆ ಅಧ್ಯಾರೋಪ ಮಾಡಿದ್ದಾರೆ ಅಂದ್ರೆ, ಪ್ರತಿಷೇಧ್ಯತ್ವಾಯ, ಯಾತಕ್ಕೆ? ಅಪವಾದ ಮಾಡುವುದಕ್ಕೋಸ್ಕರ. ಯಾಕೆ? ಎಲ್ಲರಿಗೂ ಗೊತ್ತಾಗಿದೆ ಇದು. ಇದನ್ನ ಹೇಳಿ ಇದರ ಮೂಲಕ, ನೋಡಪ್ಪ ನೀನು ಯಾವುದೋ ರೂಪ ತಿಳ್ಕೊಂಡಿದ್ಯಲ್ಲ, ಹೋಗ್ತಾ ಇದೆಯಲ್ಲ, ಇದಲ್ಲ ಅಂತ ಹೇಳಿ ಅದನ್ನ ಅಪವಾದ ಮಾಡಿ ನೇತಿ ಎಂಬುದಾಗಿ. ಇದನ್ನ ಪ್ರತಿಷೇಧತ್ವ, ಅದೇನು? ಅಪವಾದ ಮಾಡಿ ಮತ್ತೆ ಯಾವುದು ಅಧ್ಯಾರೋಪ ಮಾಡಿ ಅಪವಾದ ಮಾಡ್ತಕ್ಕಂಥ ಇದನ್ನ ಮತ್ತೆ ಯಾತಕ್ಕೆ ಮಾಡ್ತಾ ಇದ್ದಾರೆ ಇದನ್ನ ಅಂತಂದ್ರೆ, ಶುದ್ಧ ಬ್ರಹ್ಮ ಸ್ವರೂಪ ಪ್ರತಿಪಾದನಾಯ. ನೋಡಿ,
ಶುದ್ಧ ಬ್ರಹ್ಮದ ಸ್ವರೂಪವನ್ನ ಪ್ರತಿಪಾದನೆ ಮಾಡಬೇಕಾದ ಇದು ಪ್ರತಿಪಾದ್ಯ ವಿಷಯ. ಶುದ್ಧ ಬ್ರಹ್ಮದ ಸ್ವರೂಪವನ್ನ ಪ್ರತಿಪಾದನೆ ಮಾಡತಕ್ಕ ಇದು ವಿಷಯ. ಇದಲ್ಲ. ಇದು ಯಾವುದನ್ನ ವಿಶೇಷದವುಳ್ಳ ಸವಿಶೇಷ ಬ್ರಹ್ಮವ ಅದಲ್ಲ. ಅದು ಯಾತಕ್ಕೆ ಪ್ರಪಂಚದಲ್ಲಿ ರೂಢಿಯಾಗ್ಬಿಟ್ಟು ಎಲ್ಲರಿಗೂ ಗೊತ್ತಿರತಕ್ಕಂಥ ಇದನ್ನ ಇಟ್ಟುಕೊಂಡು ಇದನ್ನ ಅಲ್ಲ ನೋಡಪ್ಪ ನೀನ್ ಯಾವುದನ್ನ ಈ ಬ್ರಹ್ಮ ಅಂತ ತಿಳ್ಕೊಂಡಿದ್ದೀಯೋ ಇದಲ್ಲ ಅಂತ ಹೇಳುವುದಕ್ಕೋಸ್ಕರ ಅದನ್ನ ಹೇಳಿದ್ದಾರೆ. ಯಾವುದನ್ನ ವಿಶೇಷಣವನ್ನ ಅಷ್ಟೇ ಹೊರತು ಇದನ್ನ ಪ್ರಧಾನವಾಗಿ ಹೇಳಿಲ್ಲ. ಯಾಕೆ? ಇದು ಪ್ರತಿಪಾದ್ಯ ವಿಷಯವಲ್ಲ. ಹೀಗಾಗಿ ಪ್ರಧಾನವಾಗಿ ಯಾವುದನ್ನ ಹೇಳಿದೆಯೋ ಅದನ್ನ ತಗೊಳ್ಬೇಕೇ ಹೊರತು ಯಾವುದು ಸಾಂದರ್ಭಿಕವಾಗಿ ಯಾವುದನ್ನು ಉಪಾಯಕ್ಕೋಸ್ಕರ ಹೇಳಿರತಕ್ಕಂಥದ್ದನ್ನ ನಾವು ತೆಗೆದುಕೊಳ್ಳಬಾರದು. ಅದು ಉಪಾಯಕ್ಕೋಸ್ಕರ ಹೇಳಿರತಕ್ಕಂಥದ್ದು. ಇದನ್ನು ಸ್ಪಷ್ಟವಾಗಿ ಎಲ್ಲಿ ಹೇಳಿದ್ದಾರೆ? ಅರೂಪವದೇವ ಹಿ ತತ್ಪ್ರಧಾನತ್ವಾತ್ ಅಂತ ಹೇಳಿ ಅಲ್ಲೊಂದು ವಾಕ್ಯ ಬರೆದಿದ್ದಾರೆ ನೋಡಿ. ನಾವು ಯಾವ ವಾಕ್ಯ ಮರಿಬಾರದು. ತತ್ಪ್ರಧಾನೇಭ್ಯೋ ವಾಕ್ಯ ಅತತ್ಪ್ರಧಾನೇಭ್ಯೋ ವಾಕ್ಯೇಭ್ಯ ತತ್ಪ್ರಧಾನಾನಿ ವಾಕ್ಯಾನಿ ಬಲೀಯಾಂಸಿ ಭವಂತಿ. ಸ್ಪಷ್ಟವಾಗಿ ಅಲ್ಲಿ ಬರೆದಿದ್ದಾರೆ. ಎಲ್ಲಿ? ರೂಪವದೇವ ಹಿ ತತ್ವ ಅಂದ್ರೆ ಈ ಒಂದು ಈ ಪ್ರಧಾನವಾಗಿ ಹೇಳಿಲ್ಲದೆ ಇರತಕ್ಕಂಥ ವಿಷಯಕ್ಕಿಂತಲೂ ಕೂಡ ಪ್ರಧಾನವಾಗಿ ಹೇಳಿದೆಯಲ್ಲ ಅದು ಬಲವತ್ತರವಾಗಿರ್ತಕ್ಕಂಥದ್ದು. ಇಲ್ಲಿ ಅದನ್ನು ಪ್ರಧಾನವಾಗಿ ಹೇಳಿರ್ತಕ್ಕಂಥ ಪ್ರತಿಪಾದ್ಯವಾಗಿ ಹೇಳಿರ್ತಕ್ಕಂಥದ್ದು ಅದು ಅಪ್ರತಿಪಾದ್ಯ. ಅದು ಯಾಕೆ? ಉಪಾಯವಾಗಿ ಹೇಳಿರ್ತಕ್ಕಂಥದ್ದು. ಉಪಾಯಕ್ಕೋಸ್ಕರ. ಯಾವುದಕ್ಕೆ ಉಪಾಯ? ಬ್ರಹ್ಮಸ್ವರೂಪ ಪ್ರತಿಪಾದನಾಯ. ಎಂಥ ಬ್ರಹ್ಮಸ್ವರೂಪ? ಶುದ್ಧ ಬ್ರಹ್ಮಸ್ವರೂಪ ಪ್ರತಿಪಾದನಾಯ, ನಿರ್ವಿಶೇಷ ಬ್ರಹ್ಮಸ್ವರೂಪ ಪ್ರತಿಪಾದನಾಯ. ಇದು ಇದು ನೋಡಿ, ಇದು ನಿರ್ವಿಶೇಷ ಅಂತ ಹೇಳಿ ಬ್ರಹ್ಮಸ್ವರೂಪ ಪ್ರತಿಪಾದನೆ ಏನ್ ಹೇಳಿದ್ರು? ಎಲ್ಲ ಏನು ವಾಚಾರಂಭಣೆ ಹೇಳಿ ಬೇರೆ ವಿಧಿನೇ ಇಲ್ವಲ್ಲ. ಅದಕ್ಕೇನ್ ಮಾಡ್ಬೇಕು? ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನ ಅಷ್ಟೇ. ಮೌನ ಇದು ನಿರವದ್ಯಂ. ಇದು ಈ ನಿರವದ್ಯಂ ಎಲ್ಲ ಗೊತ್ತಿರ್ತಕ್ಕಂಥ ಇದು. ಇದರಲ್ಲಿ ಏನು ಯಾವ ಒಂದು ಎರಡನೇ ಪದ ಎರಡನೇ ಶಬ್ದ ಅಂತಕ್ಕಂಥದ್ದು ಇಲ್ಲ. ಇದೆ ಅಂತ ಹೇಳಿ ಗೌಚ ಏತೋ ಪ್ರತಿಷೇಧವು ಯಥಾಸಂಖ್ಯ ನ್ಯಾಯೇನ ದ್ವೇ ಅಪಿ ಮೂರ್ತಾಮೂರ್ತೆ ಪ್ರತಿಷೇಧತಃ. ಇದು ದ್ವವು ಅಪ್ಯ. ಈ ಪ್ರತಿಷೇಧ ಇದೆಯಲ್ಲ, ಇದನ್ನ ನೇತಿ ನೇತಿ ಅಂತ ಎರಡು ಸರಿ ಮಾಡಿದ್ದಾರಲ್ಲ, ಇದು ಯಾಕೆ ಅಂದ್ರೆ ಯಥಾಸಂಖ್ಯ ನ್ಯಾಯೇನ ಅಂದ್ರೆ ಸಂಖ್ಯ ನ್ಯಾಯ ಅಂತ ಒಂದಿದೆ. ಸಂಖ್ಯ ನ್ಯಾಯ ಏನು? ಸಂಖ್ಯೆಗಳನ್ನ ಎಷ್ಟು ಸಾರಿ ಉಪಯೋಗಿಸಿದ್ರೆ ಏನ್ ಅರ್ಥ ಬರುತ್ತೆ ಅಂತ ಆ ನ್ಯಾಯವನ್ನು. ಅದ್ರ ಪ್ರಕಾರ ಈ ಸಂಖ್ಯೆಯನ್ನ ಎರಡು ಸಾರಿ ಉಪಯೋಗಿಸ್ಬಿಟ್ಟು ಏನಾಗುತ್ತೆ? ಅದು ವಿಶೇಷವನ್ನ ಹೇಳುತ್ತೆ, ಪ್ರಧಾನವನ್ನ ಹೇಳುತ್ತೆ, ಪ್ರಾಧಾನ್ಯವನ್ನ ಹೇಳುತ್ತೆ ಅಂಥೇಳಿ ಎರಡು ಸಾರಿ ಹೇಳಿದ್ದಾರಲ್ಲ. ಅದು ಇದು ಏನು? ದ್ವೇ ಅಪಿ ಮೂರ್ತೆ ಅಂದ್ರೆ ಎಲ್ಲವನ್ನೂ ಕೂಡ ಪ್ರಧಾನ ಇರ್ತಕ್ಕಂಥ ಎರಡು ಲಕ್ಷಣ. ಮೂರ್ತ ಸ್ವರೂಪ, ಒಂದು ಅಮೂರ್ತ ಸ್ವರೂಪ. ಅದಕ್ಕೆ ಬಿಟ್ಟು ಬೇರೆ ಇನ್ನೊಂದು ಮೂರನೇದು ಇಲ್ಲ. ಹೀಗೆ ಮೂರ್ತಾಮೂರ್ತವಾಗಿರ್ತಕ್ಕಂಥ ಎಲ್ಲವನ್ನೂ ಅಂತ ಹೇಳುವುದಕ್ಕಾಗಿ ಇಲ್ಲಿ ಎರಡು ಸಾರಿ ಬಂದಿದೆ. ಅವನು ಹೇಳಿದ್ವಲ್ಲ ಅದರ ವಿಶೇಷಣ. ಅವನ ನರಗಳಲ್ಲಿಯೂ ಕೂಡ ಸಂಗೀತವೇ ಹರಿಯುತ್ತಿದೆ ಅಂತಂದ್ರು. ಯಾರು? ನಮ್ಮ MS ಸುಬ್ಬಲಕ್ಷ್ಮಿ ಅವರಿಗೆ. ಇವರು ಯಾರು ಹೇಳಿದ್ದು? ಇವರು ರಾಜಗೋಪಾಲಾಚಾರ್ಯ ರಾಜಾಜಿಯವರು. ಇವರ ನರಗಳಲ್ಲಿಯೂ ಕೂಡ ಸಂಗೀತವೇ. ಎಲ್ಲ ನೋಡಿದ್ರು ಸರಿ ಒಪ್ಪದಿಲ್ಲ ಅಷ್ಟೇ. ಹೀಗೆ ಏನಾಗುತ್ತವ ಅಂದ್ರೆ ಎಲ್ಲ ಪ್ರತಿಯೊಂದರಲ್ಲಿಯೂ ಅಂತ ಅರ್ಥ. ಎರಡು ಸಾರಿ ಉಪಯೋಗ. ಹಾಗೆ ಇಲ್ಲಿ ಎರಡು ಸಾರಿ ಉಪಯೋಗಿಸಿರ್ತಕ್ಕಂಥದ್ದು ರೂಪ ಮತ್ತೆ ಅರೂಪ. ಯಾವುದು? ಮೂರ್ತ ಅಮೂರ್ತ. ಎಲ್ಲವನ್ನೂ ಕೂಡ ಇದು ಬೇರೆ ಯಾವುದೂ ಇಲ್ಲ. ಅವೆಲ್ಲವನ್ನೂ ಕೂಡ ಪ್ರತಿಷೇಧ ಮಾಡಿ ಹೇಳುವುದಕ್ಕೋಸ್ಕರ ಎರಡು ಸಾರಿ ನೇತಿ ನೇತಿ ಅಂತ ಬಳಸಿದ್ದಾರೆ ಅಂತ ಹೇಳಿ
ಯದ್ವ ಒಂದರ್ಥ. ಇನ್ನೊಂದೇನು? ಇನ್ನೊಂದು ಯದ್ವ ಪೂರ್ವ ಪ್ರತಿಷೇಧ ಭೂತರಾಶಿಂ ಪ್ರತಿಷೇಧತಿ ಉತ್ತರೋ ವಾಸನರಾಶಿಂ. ಅಥವಾ ಇನ್ನೊಂದು ಅರ್ಥ ಮಾಡಬಹುದು, ಒಂದು ನೇತಿ ಅಂತ ಹೇಳಿರ್ತಕ್ಕಂಥದ್ದು ಭೂತರಾಶಿ, ಇನ್ನೊಂದು ನೇತಿ ಅಂತ ಹೇಳಿರ್ತಕ್ಕಂಥದ್ದು ವಾಸನ ರಾಶಿ. ಇದನ್ನ ಪ್ರತಿಷೇಧ ಮಾಡ ಎರಡೇ ಇರತಕ್ಕಂಥದ್ದು. ಎಲ್ಲಿ ನಾವು ಹಿಂದಿನ ಗ್ರಂಥ ನೋಡ್ಬೇಕು. ಮೊಟ್ಟ ಶುರು ಮಾಡಿದಾಗ ಹೇಳಿದ್ವಲ್ಲ ಏನಂತ, ತಚ್ಚ ಮೂರ್ತ ರೂಪಂ ಭೂತತ್ರಯಂ ಚತುರ್ವಿಧ ವಿಶೇಷಣ. ಮತ್ತು ಭೂತತ್ರಯಕ್ಕೆ ಚತುರ್ವಿಧ ವಿಶೇಷಣ 4: ಮೂರ್ಛಿತ ಅವಯವ, ಇತರ ಅನುಪ್ರವಿಷ್ಟ ಅವಯವ, ಘನ ಅವಯವ, ಸಂಹತ ಅವಯವ ಅಂತ 4. ಇದನ್ನ ಆಧ್ಯಾತ್ಮಿಕವಾಗಿ ಮೂರ್ತರಸ ಅಮೂರ್ತರಸ ಇವೆಲ್ಲ ಹಿಂದೆ ಹೇಳ್ತಲ್ಲ. ಮೂರ್ತರಸ ಅಮೂರ್ತರಸ, ಮೂರ್ತ ಮೂರ್ತ ಮೂರ್ತರಸ ಅಮೂರ್ತರಸ ಅಂತ ಹೇಳಿ ಆಧ್ಯಾತ್ಮಿಕವಾಗಿ, ಮತ್ತೆ ಅದರ ಒಂದು ವಾಸನಾಮಯವಾದ ರೂಪವನ್ನು ಹೇಳಿ, ಅದು ಲಿಂಗ, ಅದ್ರ ಗುರುತು ಅಂತ ಹೇಳಿ ಆಮೇಲಿಂದ ಹೇಳಿದ್ರು ಏನಂತ, ಕೇವಲಾತ್ಮನ ಸ್ವರೂಪ. ಆ ಕೇವಲಾತ್ಮನ ಸ್ವರೂಪವನ್ನು ಹೇಳುವುದಕ್ಕಿಂತ ಮುಂಚೆ ಏನ್ ಮಾಡಿದ್ರು, ಆದಿಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತೆ ವಾಸನಾರೂಪವಾಗಿ. ಆದಿಭೌತಿಕ ಆಧ್ಯಾತ್ಮಿಕ ಎರಡು ಸೇರಿಸಿ ಬಂದು ವಾಸನಾರೂಪವಾಗಿ ಇನ್ನೊಂದು. ಈಗ ಹೇಳಿದ್ರಲ್ಲ, ಇದನ್ನ ಇವೇ ಇಷ್ಟೇ. ಇದು ಯಾವುದು ಎಲ್ಲ ಈ ಮೂರ್ತ ಸ್ವರೂಪ ಇದೆಯಲ್ಲ, ಇದರ ಅವಸ್ಥೆ ಇಷ್ಟೇ, ಇದರ ಹಳೆ ಬರ ಅಂಥೇಳಿ ಒಂದರಿಂದ ನೇತಿ ಅಂತ ಅನ್ನೋದ್ರಿಂದ ಈ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಈ ಮೂರ್ತ ರಸ ಅಂತ ಇದೆಯಲ್ಲ ಅದನ್ನ ಪ್ರತಿಷೇಧ ಮಾಡಿ ಭೂತರಾಶಿ ಪ್ರತಿಷೇಧ ಉತ್ತರ ವಾಸನಾ ರಾಶಿ ಇನ್ನೊಂದು ವಾಸನ ಇನ್ನೊಂದು ಅರ್ಥ ಮಾಡಿ 3 ಅರ್ಥ. ಅಥವಾ ನೇತಿ ನೇತಿ ಇತಿ ವೀಪ್ಸಾ ಇಯಂ ಇತಿ ಇತಿ ಯಾವತ್ ಕಿಂಚಿತ್ ಉತ್ಪ್ರೇಕ್ಷ್ಯತೆ ತತ್ ಸರ್ವಂ ನ ಭವತಿ ಇತ್ಯರ್ಥಃ. ಇತಿ ಇತಿ ಎಂಬುದಾಗಿ ವೀಪ್ಸೆಯಿಂದ ಹೇಳಿದ್ದಾರಲ್ಲ, ಅಂದ್ರೆ ಪುನಃ ಮತ್ತೊಮ್ಮೆ 2 ಬಾರಿ ಹೇಳಿದ್ದಾರಲ್ಲ, ಅದು ಯಾತಕ್ಕೆ ಅಂದ್ರೆ ಯಾವತ್ತು ಕಿಂಚಿತ್ ಉತ್ಪ್ರೇಕ್ಷತೆ, ಏನು ಉತ್ಪ್ರೇಕ್ಷೆ ಮಾಡಿ ಹೇಳ್ತೀಯೋ ನೀನು ಬ್ರಹ್ಮಕ್ಕೆ, ಅದು ನಿನ್ನ ಮನಸ್ಸು, ನಿನ್ನ ಒಂದು ಕಲ್ಪನಾ ಸಾಮರ್ಥ್ಯ, ಯಾವ ರೂಪ ನಿನ್ನ ಕಲ್ಪನಾ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಹೇಳ್ತೀಯಲ್ಲ, ಎಷ್ಟು ಕಲ್ಪನೆ ಇದೆಯಲ್ಲ ಅಷ್ಟನ್ನೂ ಕೂಡ ತತ್ ಸರ್ವಂ ನ ಭವತಿ, ಅದು ಯಾವುದೂ ಅಲ್ಲ ಅಂತ. ನಿಮ್ಮ ಶಕ್ತಿಯಾನುಸಾರ ಎಷ್ಟಾರು ಕಲ್ಪನೆ ಮಾಡಿ ಅದ್ಯಾವುದೂ ಅಲ್ಲ. ಮತ್ತು ನೈವಚಿಂತ ಮತ್ತು ಪರಿಗಣಿತ ಪ್ರತಿಷೇಧೇ ಹಿ ಕ್ರಿಯಮಾಣಿ ಯದ್ ನೈತದ್ ಬ್ರಹ್ಮ ಕಿಮನ್ಯದ್ ಬ್ರಹ್ಮ ಭವೇತ್ ಇದು ಜಿಜ್ಞಾಸಾ ಸ್ಯಾತ್. ಹಾಗಿಲ್ಲದೆ ಏನು ನಿಮ್ಮ ಕಲ್ಪನೆಗೆ ನಿಲುಕುವಂತ ಎಷ್ಟಿದೆ ಅಷ್ಟನ್ನೂ ಕೂಡ ಈ ವೀಪ್ಸೆಯಿಂದ ಹೇಳಿದ್ದಾರೆ. ವೀಪ್ಸಾಶ 2 ಸರಿ ಹೇಳಿದ್ದಾರೆ. ಹಾಗಲ್ಲದೆ ಬರೀ ನೋಡ್ರಿ ನಿಮ್ ಕಲ್ಪನೆ ಎಷ್ಟು, ನನ್ನ ಕಲ್ಪನೆ ಇಷ್ಟಪ್ಪ, ನಂದ್ರ ಸಾಮರ್ಥ್ಯ ಇಷ್ಟು ನೋಡಿ, ಈ ಕಲ್ಪನೆಗಳಿಲ್ಲ ಅಂತ ಹೇಳ್ಬಿಟ್ರೆ ಆವಾಗ ಏನಾಗುತ್ತೆ, ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ಓಹೋ ಈ ಕಲ್ಪನೆಗಳೆಲ್ಲ ಇಲ್ಲ, ಹಾಗಾದ್ರೆ ಆ ಕಲ್ಪನೆ ಇದೆಯಾ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಇವಾಗ ನೋಡಿ, ಯಾವನೊಬ್ಬ ಬರ್ತಾನಪ್ಪ ಮನೆಗೆ ಬಂದು, ಏನ್ ಸ್ವಾಮಿ ಯಜಮಾನ್ರು ಇದಾರೆ ಯಾಕಂತ ಕೇಳ್ತಾರೆ. ಮನೆ ಯಜಮಾನ್ತಿ ಹೇಳ್ತಾಳೆ, ಇಲ್ಲಪ್ಪ ಅವರು ಮನೇಲಿಲ್ಲ ಅಂತ ಹೇಳ್ತಾಳೆ. ಮನೇಲಿಲ್ಲ ಅಂದ್ರೆ ಏನು, ಮನೆ ಪರೀಕ್ಷೆ ಅಷ್ಟೇ. ಮನೇಲಿಲ್ಲ ಅಂದ್ರೆ ಏನಾಗುತ್ತೆ, ಮನೇಲಿಲ್ಲ ಅಂದ್ರೆ ಆಫೀಸಲ್ಲಿ ಇದ್ದಾರೆ ಅಂತ ಅರ್ಥವಾ, ಅಥವಾ ಇನ್ನೆಲ್ಲ ಮಾರ್ಕೆಟ್ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಹಾಗೆ ಇಷ್ಟು ಅಂತ ಹೇಳ್ಬಿಟ್ರೆ ಬರೀ ಮನೆಯಲ್ಲಿ ಇಲ್ಲ ಅಂತಂದ್ರೆ ಇನ್ನೊಂದು ಕಡೆ ಇದ್ದಾನೆ ಅಂತ ಆಗ್ಬಿಡುತ್ತಲ್ಲ. ಹಾಗೆ ಇಷ್ಟು ಅಂತ ಹೇಳಿದ್ರೆ ಇಷ್ಟಕ್ಕಿಂತ ಭಿನ್ನವಾಗಿ ಇನ್ನೊಂದಿರ್ಬೋದಲ್ಲ, ವಿಶೇಷ ಕಲ್ಪನಾ ಅಂತ ಆಗ್ಬಿಡುತ್ತಲ್ಲ. ಅದರಿಂದ ಇಷ್ಟು ಅಂತ ಹೇಳಿಲ್ಲ ಇಲ್ಲಿ. ದೀಪ್ಸೆಯಿಂದ ಎಲ್ಲವನ್ನೂ ಕೂಡ ಕಲ್ಪನಾ ಸಾಮರ್ಥ್ಯ, ನಿಮ್ಮ ಕಲ್ಪನಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಷ್ಟು ಕಲ್ಪನೆ ಇದೆ ಎಲ್ಲ ಯಾವುದೂ ಅಲ್ಲ ಎಂಬುದಾಗಿತ್ತು. ಹಾಗೊಂದು ಮಾಡಿಬಿಟ್ರೆ ಜಿಜ್ಞಾಸೆ ಬಂದ್ಬಿಡುತ್ತೆ. ಇಷ್ಟೇನಾ, ಹಾಗಾದ್ರೆ ಇರ್ಬೋದಲ್ಲ ಆ ಲಕ್ಷಣ
ಅಂತ ಬಂದ್ಬಿಡುತ್ತೆ. ಮತ್ತು ವೀಪ್ಸಾಯ ಅಂತ ಸತ್ಯಂ ಸಮಸ್ತಸ್ಯ ವಿಷಯ ಜಾತಸ್ಯ ಪ್ರತಿಷೇಧನಾತ್. ಈ ವೀಪ್ಸೆಯಿಂದ ಹೇಳಿದ್ದೇ ಆದರೆ ಅದು ಎರಡು ತರ ಬಂದಿಲ್ಲ, ಹೇಳಿದ್ದೆ ಆದರೆ ಸಮಸ್ತಸ್ಯ ವಿಷಯ ಜಾತ, ಎಷ್ಟು ವಿಷಯ ಇದೆ ಸಮೂಹ, ಜಾತ ಅದು ಸಮೂಹ, ವಿಷಯ ಸಮೂಹ, ವಿಷಯದ ರಾಶಿ ಅಂತಕ್ಕಂಥದ್ದು ಎಷ್ಟಿದೆ ಅಷ್ಟನ್ನೂ ಕೂಡ ಪ್ರತಿಷೇಧನಾತ್, ಪ್ರತಿಷೇಧ ಮಾಡಿದ ಹಾಗಾಗುವುದರಿಂದ, ಪ್ರತಿಷೇಧ ಮಾಡಿದಂತಾಗುವುದರಿಂದ ಏನಾಗುತ್ತೆ, ಅವಿಷಯ ಪ್ರತ್ಯಗಾತ್ಮ ಇತಿ ಜಿಜ್ಞಾಸ ನಿವರ್ತತೆ. ಅವಿಷಯ ಬ್ರಹ್ಮ ಇತಿ, ಓಹೋ ಪ್ರತ್ಯಗಾತ್ಮ ಬ್ರಹ್ಮ ಇದ್ದಾನಲ್ಲ ಅವನು ಅವಿಷಯ, ಯಾವುದಕ್ಕೂ ವಿಷಯ ಅಲ್ಲ ಎಂಬುದಾಗಿ ತಿಳಿದು ಏನಾಗುತ್ತೆ ಆಮೇಲಿಂದ ಹೀಗೆ ತಿಳಿದು ಜಿಜ್ಞಾಸ ನಿವರ್ತತೆ. ಜಿಜ್ಞಾಸೆ ಇತ್ತಲ್ಲ, ಹಾಗಾದ್ರೆ ಇಷ್ಟಲ್ಲದೆ ಆಗಿರ್ಬೋದಲ್ಲ, ಆ ಜಿಜ್ಞಾಸೆ ನಿವರ್ತತೆ, ಹೊರಟು ಯಾವ ಜಿಜ್ಞಾಸನೂ ಇರೋದಿಲ್ಲ. ದೀಪ್ಸೆಯಿಂದ ಹೇಳಿದ್ದೆ, ಈ ಅರ್ಥದಿಂದಲೂ ಕೂಡ ದೀಪ್ಸೆಯಿಂದ ಹೇಳಿದ್ದಾರೆ. ತಸ್ಮಾತ್ ಪ್ರಪಂಚಮೇವ ಬ್ರಹ್ಮಣಿ ಕಲ್ಪಿತಂ ಪ್ರತಿಷೇಧತಿ ಪರಿಚಿನಷ್ಟಿ ಬ್ರಹ್ಮ ಇತಿ ನಿರ್ಣಯ. ಸಿದ್ಧಾಂತ ಮಾಡಿಬಿಟ್ಟು ಶಂಕರರು ಯಾವ ಒಂದು ವಾದದ ಶೈಲಿ ಹೇಗಿದೆ ನೋಡಿ. ಏನಂತ ಹೇಳಿದ್ರು, ತಸ್ಮಾತ್ ಆದ್ದರಿಂದ ಬ್ರಹ್ಮಣಿ ಕಲ್ಪಿತಂ ಪ್ರಪಂಚಮೇವ. ಏನು ಬ್ರಹ್ಮಣಿ ಕಲ್ಪಿತಂ, ಬ್ರಹ್ಮದಲ್ಲಿ ಕಲ್ಪಿತವಾದ ವಿಸ್ತಾರ ಅಂತ ಇತ್ತಲ್ಲ, ಎಷ್ಟೋ ಇತ್ತಲ್ಲ ಅದನ್ನೆಲ್ಲವನ್ನು ಕೂಡ ಅದನ್ನೇ ಕಲ್ಪಿತಮೇವ ಅಂದ್ರೇನು, ಆ ಕಲ್ಪಿತ ರೂಪವನ್ನೇ ಅಂದ್ರೆ ಇನ್ನೇನು ಬೇರೆ ಉಳಿಸ್ಕೊಂಡಿದೆ ಅಂತ ಅರ್ಥ ಆಯ್ತಲ್ಲ. ಬೇರೆ ಉಳಿಸ್ಕೊಂಡಿರೋದೇನು, ಬ್ರಹ್ಮವನ್ನ ಉಳಿಸಿಕೊಂಡಿದೆ. ಕಲ್ಪಿತ ಬ್ರಹ್ಮವನ್ನು ಕಲ್ಪಿತ ಒಂದು ಪ್ರಪಂಚ, ಕಲ್ಪಿತ ರಾಶಿ ಇದೆಯಲ್ಲ, ವಿಶೇಷ ರಾಶಿ, ಅದನ್ನ ಮಾತ್ರ ಪ್ರತಿಷೇಧ ಮಾಡಿ ಪರಿಶೀಲನಷ್ಟೇ ಬ್ರಹ್ಮವನ್ನ ಉಳಿಸಿಕೊಂಡಿದೆ, ಬ್ರಹ್ಮವನ್ನೂ ಕೂಡ ಪ್ರತಿಷೇಧ ಮಾಡಿಲ್ಲ ಎಂಬುದಾಗಿ ಪ್ರೈತಿ ನಿರ್ಣಯ. ಇದು ನಿರ್ಣಯ. ಯಾರ ನಿರ್ಣಯ? ನಮ್ಮ ನಿರ್ಣಯ ಅಂತ ಹೇಳಲಿಲ್ಲ ಶಂಕರ ಭಗವತ್ಪಾದ. ಯಾವ್ದವರ ದೊಡ್ಡ ಗುಣ ಅವ್ರದ್ದು. ಇದು ಯಾವುದು ಶ್ರುತಿ ಹೇಳ್ತಾ ಇದೆಯಪ್ಪ, ಶ್ರುತಿಯ ನಿರ್ಣಯ ಇದು, ಶ್ರುತಿ ನಿರ್ಣಯ ಮಾಡಿ ಹೇಳ್ತಾ ಇದೆ ಹೀಗಂತ ನಾನದನ್ನು ಹೇಳ್ತಾ ಇದ್ದೇನೆ ಅಷ್ಟೇ ಅಂತ ಹೇಳಿ ಈ ಒಂದು ಭಾಗವನ್ನ ಮುಗಿಸ್ತಾರೆ. ಇವತ್ತು ನೋಡಿ, ಇದನ್ನ ಮುಗಿಸ್ಬಿಡ್ಬೇಕು ಇವತ್ತು ಅಂತ ತೀರ್ಮಾನ ಮಾಡಿದ್ದೆ, ಏನೋ ಮುಗಿದಿಲ್ಲ. ಇದು ನೋಡಿ, ಪ್ರಕೃತ ಹಿತಾವತ್ತೊಮ್ಮೆ ಪ್ರತಿಯಂತ ಆಯ್ತು. ಈಗ ತಥೋಬ್ರವೀಚಿತ ಭೂಯ ಅಂತ ಅನ್ನೋದಕ್ಕೆ ಏನರ್ಥ ಅಂತ ಹೇಳಿ ಇಲ್ಲಿ ಏನ್ ಹೇಳಿದ್ರು, ಕಲ್ಪಿತವಾದ ರೂಪವನ್ನ ಮಾತ್ರ ಪ್ರತಿಷೇಧ ಮಾಡಿ ಬ್ರಹ್ಮವನ್ನ ಉಳಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು. ಯಾವುದರಿಂದ? ಪ್ರಕೃತ ಹಿತಾವತ್ತಮ್ಮಿ ಅಂತ ಅನ್ನೋದು ವಾಕ್ಯದಿಂದ. ಇನ್ನು ತಥೋ ಬ್ರವೀಚಿತ ಭೂಯ ಅಂತ ಅನ್ನೋದ್ರಿಂದ ಏನು ಅಂದ್ರೆ ಅದನ್ನೇ ಹೇಳಿದ್ದಾರ ಅಂದ್ರೆ ಇಲ್ಲ, ಸ್ವಲ್ಪ ಬೇರೆಯಾಗಿ ಹೇಳಿಲ್ಲ. ಇದರ್ಥ ಏನು ಅಂತಂದ್ರೆ, ಇಲ್ಲಿ ನೋಡಿ ಬ್ರಹ್ಮ ಅಂತ ಇದೆಯಲ್ಲ, ಅದು ಏನು ಅಭಾವಾವಸಾನ, ಅಭಾವಾವಸಾನ ಹೇಳಿದ್ದಲ್ಲ. ಎರಡನ್ನು ಕೂಡ ಪ್ರತಿಷೇಧ ಮಾಡಿದ್ದಾರೆ ಅಂತ, ಎರಡನ್ನು ಪ್ರತಿಷೇಧ ಮಾಡಿದ್ದಾರೆ ಅಂತ ಅವಾಗ ಏನಾಯ್ತು, ಅಭಾವವೇ ಬಂದ್ಬಿಡ್ತು. ಯಾವ ಮಿನ್ನೇನಿದೆ ಅಭಾವ? ಅದಲ್ಲ, ಇದು ಅಭಾವದಲ್ಲಿ ಪರ್ಯವಸಾನ ಆಗಿಲ್ಲ, ಬ್ರಹ್ಮವನ್ನ ಉಳಿಸಿಕೊಂಡಿದ್ದಾರೆ ಅಂತ ಹೇಳುವುದಕ್ಕೋಸ್ಕರ ತಥೋಬ್ರವೀಚಿತ ಭೂಯ ಅಂತನೋ ವಾಕ್ಯ ಬಂದಿದೆ. ಇಲ್ಲಿ ಇದು ಬ್ರಹ್ಮದ ರೂಪದ್ವಯವನ್ನ ಪ್ರತಿಷೇಧ ಮಾಡಿ ಬ್ರಹ್ಮವನ್ನ ಉಳಿಸಿಕೊಂಡಿದ್ದಾರೆ ಅಂತ. ಇಲ್ಲಿ ಏನು ಅಂದ್ರೆ ಬ್ರಹ್ಮದ ಅಭಾವವನ್ನ ನಿರಾಕರಣೆ ಮಾಡಿ ಬ್ರಹ್ಮವನ್ನ ಉಳಿಸಿಕೊಂಡಿದ್ದಾರೆ. ಅಭಾವವನ್ನು ನಿರಾಕರಣೆ, ಅಭಾವ ಅಂತ ಹೇಳ್ತಾ ಇದ್ಯಲ್ಲಪ್ಪ ಅದಿಲ್ಲ ಅಂತಕ್ಕಂಥದ್ದು. ಇದು ಬೌದ್ಧರ ಒಂದು ಈ ಶೂನ್ಯವಾದಕ್ಕೆ ಅದರ ಒಂದೊಂದು ನಿರಾಕರಣೆ. ಹಿಂದೆ ಬೇಕಾದಷ್ಟು ವಿಸ್ತಾರ ಮಾಡಿದ್ದಾರೆ. ಇದು ಅದಕ್ಕೆ ನಾವು ಹೋಲಿಸ್ಕೊಂಡು ತಗೋಬಹುದು ಅಷ್ಟೇ, ಇನ್ನೇನು. ಇದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ.
ಓಂ ತತ್ಸತ್. ಸರ್ ನಮಸ್ಕಾರ. ಇದು